Hi friends, welcome back to Sri Veda Education Channel. ಇಂದು ನಾನು MCQ based on algebra ಪಾಠದ ಮೇಲೆ CTET ಲಿ ಕೇಳಂತ ಅಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಿ. ಈಗಾಗಲೇ ನಾನು ಏನು ಮಾಡಿದ್ದೇನೆ ಥಿಯರಿ ಅಂದ್ರೆ ಕಂಪ್ಲೀಟ್ ಆಗಿ ಸಿಲೆಬಸ್ ಪ್ರಕಾರ ಥಿಯರಿಯನ್ನು ಡಿಸ್ಕಸ್ ಮಾಡಿ ಕೊನೆಗೆ MCQ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದೇ ತರ ಸರ್ಕಲ್ ಪಾಠದ ಮೇಲೆ ಮಾಡಿದ್ದೀನಿ, ಸಮಾಂತರ ಶ್ರೇಣಿಗಳ ಪಾಠದ ಮೇಲೆ ಮಾಡಿದ್ದೀನಿ, ನೆಕ್ಸ್ಟ್ ಘಾತಾಂಕಗಳು ಪಾಠದ ಮೇಲೆ ಕುರಿತು ಡಿಸ್ಕಸ್ ಮಾಡಿದ್ದೀನಿ, ನೆಕ್ಸ್ಟ್ ಲೈನ್ಸ್ ಅಂಡ್ ಆಂಗಲ್ಸ್ ರೇಖೆಗಳು ಮತ್ತು ಕೋನಗಳ ಮೇಲೆ ಪಾಠದ ಮೇಲೆ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರದ ಮೇಲೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಹೇಳಿಬಿಟ್ಟು ನೆಕ್ಸ್ಟ್ ಏನು ಮಾಡಿದ್ರೆ MCQ ಸಾಲ್ವ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೋಬಹುದು. ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊನ್ನೆ ಪ್ರಶ್ನೆ, coefficient of x in the product of x minus y into 3x plus 5y x minus y into 3x plus 5y ಗುಣಲಬ್ಧದಲ್ಲಿ x ನ ಸಹಗುಣಕ ಕಂಡುಹಿಡಿಯಿರಿ ಅಂತ ಹೇಳೋಣ. ಹಾಗಾದ್ರೆ ಇದು ಯಾವಾಗ ಕೇಳಿದ್ರೆ ಅಂದ್ರೆ CTET 2022 ಕೇಳಿದಂತ ಪ್ರಶ್ನೆ ನೋಡ್ರಿ. ಆಪ್ಷನ್ ಎ 2y, ಆಪ್ಷನ್ ಬಿ 5y, ಆಪ್ಷನ್ ಸಿ ಮೈನಸ್ 2y, ಆಪ್ಷನ್ ಡಿ ಮೈನಸ್ 5y. ಹಾಗಾದ್ರೆ ಈ ಕೊಟ್ಟಂತ ಸಂಖ್ಯೆನ ಫಸ್ಟ್ ಬರ್ಕೋಣ. x ಮೈನಸ್ y ಇಂಟು 3x ಪ್ಲಸ್ 5y. ಇಲ್ಲಿ ಏನ್ ಕೇಳ ನಮ್ಗೆ x ನ ಸಹಗುಣಕ ಕೇಳಾರ. x ನ ಸಹಗುಣಕ ಕೇಳಿದಾಗ ಇಲ್ಲಿ ಏನ್ ಮಾಡ್ಬೇಕಾಗ್ತೈತಿ ಅಂದ್ರೆ ಫಸ್ಟ್ ಟರ್ಮ್ ನಿಂದ ಎರಡನೇ ಟರ್ಮ್ ಅಷ್ಟು ಕಂಪ್ಲೀಟ್ ಆಗಿ ಮಲ್ಟಿಪ್ಲೈ ಮಾಡ್ರಿ. x ಇಂಟು 3x ಪ್ಲಸ್ 5y, ಅದೇ ತರ ಮೈನಸ್ y ಈ ಎರಡನೇ ಟರ್ಮ್ ನಿಂದ ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ರಿ y ದಿಂದ ಎರಡನೇ ಟರ್ಮ್ ಕಂಪ್ಲೀಟ್ ಆಗಿ ಮಲ್ಟಿಪ್ಲೈ ಮಾಡ್ಬೇಕು ಇವಾಗ. ಓಕೆ, ನೆಕ್ಸ್ಟ್ ಇವಾಗ ನೋಡಿ ಮಲ್ಟಿಪ್ಲೈ ಮಾಡಿದ x ಇಂಟು 3x ಸ್ಕ್ವೇರ್ ಪ್ಲಸ್ 5 ನೋಡಿ x ಇಂಟು 5y 5xy ಮೈನಸ್ y ಇಂಟು 3xy ಪ್ಲಸ್ ಸಾರಿ ಪ್ಲಸ್ ಇಂಟು ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ y ಇಂಟು 5y ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ನೋಡ್ರಿ 3x ಸ್ಕ್ವೇರ್ 4 ಟರ್ಮ್ ಅದಾವ ನೋಡ್ರಿ. ಇಲ್ಲಿ ಪ್ಲಸ್ 5xy ಇದ್ದಾಗ ಮೈನಸ್ 3xy ಕಂಡ್ರೆ ಎಷ್ಟು ಬರ್ತೈತಿ 2xy ಬರ್ತೈತಿ. ಓಕೆ, ಮೈನಸ್ 5y ಸ್ಕ್ವೇರ್. ಹಾಗಾದ್ರೆ ನಮ್ಗೆ ಏನು ಕೇಳಾರ ಇಲ್ಲಿ x ನ ಸಹಗುಣಕ ಕೇಳಾರ. x ನ ಸಹಗುಣಕ ಅಂದ್ರೆ ಇದು x ನ ಸಹಗುಣಕ ಇದೆ. x ನ ಬಿಟ್ಟು ಉಳಿದಂತ ಸಂಖ್ಯೆಗಳ ಸಹಗುಣಕ ಆಗಿರ್ತಾವ. x ನ ಬಿಟ್ಟು ಸಹಗುಣಕ 2 ಮತ್ತು y ನೋಡ್ರಿ. x ನ ಸಹಗುಣಕ ಆಗ್ತೈತಿ ಅಂದ್ರೆ 2y ಆಗ್ತೈತಿ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೋಡ್ರಿ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡು ಲೆಕ್ಕ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸಿಂಪ್ಲಿಫೈ ಸಂಕ್ಷೇಪಿಸಿ CTET 2025 ಕೇಳಿದಂತ ಪ್ರಶ್ನೆ ನೋಡ್ರಿ. 5x ಮೈನಸ್ 2y ಹೋಲ್ ಸ್ಕ್ವೇರ್ ಪ್ಲಸ್ ಇಂಟು ಬ್ರಾಕೆಟ್ 2x ಪ್ಲಸ್ 5y ಹೋಲ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2y ಇಂಟು 5x ಮೈನಸ್ 2y. ಇದು ಆಪ್ಷನ್ ಎ. ಮೈನಸ್ 55x ಸ್ಕ್ವೇರ್ ಪ್ಲಸ್ 25y ಸ್ಕ್ವೇರ್. ಆಪ್ಷನ್ ಬಿ ಮೈನಸ್ 54x ಸ್ಕ್ವೇರ್ ಮೈನಸ್ 25y ಸ್ಕ್ವೇರ್. ಆಪ್ಷನ್ ಸಿ 54x ಸ್ಕ್ವೇರ್ ಪ್ಲಸ್ 25y ಸ್ಕ್ವೇರ್. ಆಪ್ಷನ್ ಡಿ 55x ಸ್ಕ್ವೇರ್ ಮೈನಸ್ 25y ಸ್ಕ್ವೇರ್. ಇನ್ನು ಸಂಕ್ಷೇಪಿಸಿ ಅಂತ ಹೇಳ್ಯಾರ. ಕೊಟ್ಟಂತ ಟರ್ಮ್ ಫಸ್ಟ್ ಬರ್ಕೋರಿ. 5x ಮೈನಸ್ 2y ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 2x ಪ್ಲಸ್ 5y ಹೋಲ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2y ಅಗೇನ್ 5x ಮೈನಸ್ 2y. ಹಾಗಾದ್ರೆ ಇದು ಯಾವ ಫಾರ್ಮ್ದಾಗ ಐತಿ ಅಂತ ನೋಡಿದ್ರೆ ಇದು ನೋಡ್ರಿ a ಮೈನಸ್ ಬಿ ಫಾರ್ಮ್ದಾಗ ಐತಿ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಐತಿ. ಅದೇ ತರ ಇದೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಾಗ ಐತಿ. ಇದು ನೋಡ್ರಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಾಗ ಐತಿ. ಹಾಗಾದ್ರೆ ಏನು ಸಾಲ್ವ್ ಮಾಡಿದ್ರೆ ನೋಡ್ರಿ 5x ಸ್ಕ್ವೇರ್ ನೋಡಿ a ಸ್ಕ್ವೇರ್ ಇದು ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತೈತಿ. a ಮೈನಸ್ ಬಿ ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ನಾವು ಡೈರೆಕ್ಟ್ ಅದೇ ಇದ್ರಾಗ ಸಾಲ್ವ್ ಮಾಡ್ತೀವಿ ನೋಡ್ರಿ. 5 ಇಂಟು ಎಕ್ಸ್ ನೋಡ್ರಿ 5x ಸ್ಕ್ವೇರ್. ನೆಕ್ಸ್ಟ್ ಅದೇ ಥರ 2y ಸ್ಕ್ವೇರ್ ಮೈನಸ್ ನೋಡ್ರಿ 2 5 10 10 2 20xy. ಓಕೆ, ಪ್ಲಸ್ ಅದೇ ಥರ ಏನು ಸಾಲ್ವ್ ಮಾಡ್ರಿ 4x ಸ್ಕ್ವೇರ್ ಪ್ಲಸ್ 20 ನೋಡ್ರಿ 4x ಸ್ಕ್ವೇರ್ ನೆಕ್ಸ್ಟ್ 5y ಸ್ಕ್ವೇರ್ ಪ್ಲಸ್ 2 2 4 4 5 20xy. ನೆಕ್ಸ್ಟ್ ಅದೇ ಥರ ಇದು ನೋಡ್ರಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಪ್ಲಸ್ 5x ಸ್ಕ್ವೇರ್ 5x ಹೋಲ್ ಸ್ಕ್ವೇರ್ ಇದು. ಓಕೆ, ಒಂದು ನಿಮಿಷ 5x ಹೋಲ್ ಸ್ಕ್ವೇರ್ ಮೈನಸ್ ನೋಡ್ರಿ 2y ಹೋಲ್ ಸ್ಕ್ವೇರ್. ಇವಾಗ ಏನು ಸಾಲ್ವ್ ಮಾಡಿ ಇವಾಗ ನೋಡ್ರಿ ಇದು 5x ಹೋಲ್ ಸ್ಕ್ವೇರ್ ಇದೈತಿ ಆ್ಯಕ್ಚುಲಿ. ಓಕೆ, ನೋಡ್ರಿ ಇವಾಗ ಈಗ ನೋಡ್ರಿ 5x ಹೋಲ್ ಸ್ಕ್ವೇರ್ ಅಂದ್ರೆ 25x ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್ ಮೈನಸ್ 20xy ಪ್ಲಸ್ ನೆಕ್ಸ್ಟ್ ನೋಡ್ರಿ
ಒಂದು ನಿಮಿಷ, ಇದು ಡೈರೆಕ್ಟಾಗಿ ಬರ್ದೀನಿ ನಾನು ಇಲ್ಲಿ. ಓಕೆ 2x² ಆಗಬೇಕಿತ್ತು ಇದು. 2x ಹೋಲ್ ಸ್ಕ್ವೇರ್ ಆಗಬೇಕಿತ್ತು. ಓಕೆ 2x ಅಂದ್ರೆ 4x² ಪ್ಲಸ್ 25y² ಪ್ಲಸ್ 20xy. ನೆಕ್ಸ್ಟ್ ಪ್ಲಸ್ 5x ಬಂದ್ರೆ 25x² ಮೈನಸ್ 4y². ಹಾಗಾದ್ರೆ ಇಲ್ಲಿ ಯಾವಾಗ ಕ್ಯಾನ್ಸಲ್ ಆಕೋ ಕ್ಯಾನ್ಸಲ್ ಮಾಡಿರಿ ನೋಡಿರಿ. ಇದು 25 ಕನ್ಫ್ಯೂಸ್ ಆಗೋದು. 25y² ಯಾವಾಗ ಕ್ಯಾನ್ಸಲ್ ಆಕ ನೋಡ್ರಿ. ಮೈನಸ್ 20xy ಐತಿ ಪ್ಲಸ್ 20xy ಐತಿ, ಕ್ಯಾನ್ಸಲ್ ಆಕೈತಿ. ನೆಕ್ಸ್ಟ್ ಮೈನಸ್ 4y² ಐತಿ ಪ್ಲಸ್ 4y² ಐತಿ, ಕ್ಯಾನ್ಸಲ್ ಆಕೈತಿ. ಹಾಗಾದ್ರೆ ಏನೇನು ಉಳಿತು ನೋಡ್ರಿ ಇಲ್ಲಿ 25x² ನೆಕ್ಸ್ಟ್ ಪ್ಲಸ್ 4x² ಪ್ಲಸ್ 25y² ಪ್ಲಸ್ 25x². ಓಕೆ ಹಾಗಾದ್ರೆ ನೋಡಿರಿ 25x² ಐತಿ, 25x² 50x² ಪ್ಲಸ್ 54x², 54x² ಪ್ಲಸ್ 25y². ಇದರ ವ್ಯಾಲ್ಯೂ ನೋಡ್ರಿ. ಆಪ್ಷನ್ ಐತಿ ಇಲ್ಲಿ ನೋಡ್ರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೋಡ್ರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 54x² plus 25y². Okay. Next in third question ನೋಡ್ರಿ. Let p equal to 3x² minus 6x minus 4, q equal to 3 plus x minus 2x², r equal to minus 4x plus x² plus 9. Then the value of p minus q plus r bracket p minus q plus r is equal to CTT 22 ದಾಗ ಕೇಳಂತ ಪ್ರಶ್ನೆ ನೋಡಿದ್ರಿ. p equal to 3x² minus 6x minus 4, q equal to 3 plus x minus 2x², r equal to minus 4x plus x² plus 9 ಆದಾಗ ಬ್ರಾಕೆಟ್ p minus q ಬ್ರಾಕೆಟ್ ಕ್ಲೋಸ್ plus r ಯಾವುದಕ್ಕೆ ಸಮ ಆಗುತ್ತೆ ಅಂತ ಹೇಳಿದಾರೆ. ಆಪ್ಷನ್ ಇ 6x² plus 11x minus 5, ಆಪ್ಷನ್ ಬಿ 3x² minus 2x plus 5 plus 7, ಆಪ್ಷನ್ ಸಿ 3x² minus 9x plus 8, ಆಪ್ಷನ್ ಡಿ 6x² minus 11x plus 2. ಹಾಗಾದ್ರೆ ಇಲ್ಲಿ ಪಿ ಕ್ಯೂ ಆರ್ ವ್ಯಾಲ್ಯೂ ಏನು ಮಾಡಿದ್ರೆ ಡೈರೆಕ್ಟ್ ಇತ್ತ ನಾವು ಸಬ್ಸ್ಟಿಟ್ಯೂಟ್ ಮಾಡೋದನ್ನು ನೋಡಿದ್ರೆ. ಪಿ ಅಂದ್ರೆ ಕೊಟ್ಟಾರ ಆಲ್ರೆಡಿ ಅವರು. ಪಿ ಫಸ್ಟಿಗೆ ಇಲ್ಲಿ ಪಿ ಪ್ಲಸ್ ಕ್ಯೂ ಮಾಡ್ಕೊರಿ. ಓಕೆ ಪಿ ಎಷ್ಟೈತಿ 3x² minus 6x plus 6x minus 4. ನೆಕ್ಸ್ಟ್ ಕ್ಯೂ ಎಷ್ಟೈತಿ ಕ್ಯೂ ಈಕ್ವಲ್ ಟು 3 plus x minus 2x². ನೆಕ್ಸ್ಟ್ r ಎಷ್ಟೈತಿ minus 4x plus x² plus 9 ಐತಿ. ಓಕೆ ಹಾಗಾದ್ರೆ ನಾವು ಹತ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ. ಫಸ್ಟ್ p minus q ಮಾಡ್ರಿ. ಇವಾಗ p minus q equal to ನೋಡ್ರಿ 3x² minus 6x, p ವ್ಯಾಲ್ಯೂ ಏನಿರಲಿ ಹಂಗೆ ಬರ್ಕೋರಿ. ನೆಕ್ಸ್ಟ್ ಮೈನಸ್ ಇದು ನೋಡ್ರಿ 3 plus x minus 2x². ಓಕೆ ಇವಾಗ ಇನ್ನೆರಡು ಸಾಲ್ವ್ ಮಾಡ್ರಿ. ಇವಾಗ 3x² minus 6x minus 4 ಮೈನಸ್ ನೋಡ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ 3 ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2x². ಹಾಗಾದ್ರೆ ಇಲ್ಲಿ ನೋಡ್ರಿ ಯಾವ ಟರ್ಮ್ ಸೇಮ್ ಅದ ನೋಡ್ರಿ. 3x² 5x², ಸಜಾತಿ ಪದದ ಕೂಡಿಸ್ಬೋದು. ಓಕೆ 5x². ನೆಕ್ಸ್ಟ್ ನೋಡ್ರಿ 3x ಮೈನಸ್ 6x ಮೈನಸ್ ಎಕ್ಸ್ ಅಂದ್ರೆ ಮೈನಸ್ 7x ಆಯಿತು. ನೆಕ್ಸ್ಟ್ ಮೈನಸ್ 4 ಮೈನಸ್ 3 ಮೈನಸ್ 7 ಆಯಿತು, ಕೂಡಿಸ್ಬೋದು. ಓಕೆ ಇವಾಗ ಪಿ ಮೈನಸ್ ಕ್ಯೂ ಸಿಕ್ತು ನಮ್ಗೆ. ಪಿ ಮೈನಸ್ ಕ್ಯೂ ಪ್ಲಸ್ ಆರ್ ಮಾಡಬೇಕಿದ್ ಇವಾಗ. ಓಕೆ ಆರ್ ವ್ಯಾಲ್ಯೂ ಕೂಡಿಸ್ಬೇಕಾಗತ್ತೆ. ಪಿ ಮೈನಸ್ ಕ್ಯೂ ವ್ಯಾಲ್ಯೂ ಸಿಕ್ತು ಪ್ಲಸ್ ಆರ್ ಮಾಡಬೇಕು. ಪಿ ಮೈನಸ್ ಕ್ಯೂ ಅಂದರೆ ಎಷ್ಟು 5x² ಮೈನಸ್ 7x ಮೈನಸ್ 7 ಪ್ಲಸ್ ಆರ್ ಮಾಡಬೇಕು. ಆರ್ದ ವ್ಯಾಲ್ಯೂ ಏನೈತಿ ಮೈನಸ್ 4x ಪ್ಲಸ್ x² ಪ್ಲಸ್ 9 ಐತಿ. ಓಕೆ ಇವಾಗ ಇದಕ್ಕೆ ಕೂಡಿಸಿ ನಮ್ಗೆ ವ್ಯಾಲ್ಯೂ ಸಿಗ್ತೈತಿ ನೋಡ್ರಿ. 5x² ಹೆಂಗೈತೆ ಹಂಗೆ ಬರ್ಕೊ. ಪಿ ಮೈನಸ್ ಕ್ಯೂ ವ್ಯಾಲ್ಯೂ ಹೆಂಗೈತೆ ಹಂಗೆ ಬರ್ಕೋರಿ. ಇಲ್ಲಿ ನೋಡಿ ಚಿಹ್ನೆಗಳು ಗುಣಾಕ ಮಾಡ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್ 4x, ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ x², ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಅಗೇನ್ ಪ್ಲಸ್. ಹಾಗಾದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ನೋಡ್ರಿ 5x² ಪ್ಲಸ್ x² 6x² ಐತೆ ಆಯ್ತು. ಓಕೆ ಮೈನಸ್ 7x ಮೈನಸ್ 4x ಮೈನಸ್ 11x ಆಯಿತು. ನೆಕ್ಸ್ಟ್ ನೋಡ್ರಿ ಮೈನಸ್ 7 ಪ್ಲಸ್ 9 ಎಷ್ಟಾಯ್ತು 9 ನೋಡ್ರಿ 7 9 ಮೈನಸ್ 7 ಪ್ಲಸ್ 9 ಏನು ಮಾಡಿ ಎಷ್ಟಾಗ್ತದೆ ನಮ್ಗೆ ಪ್ಲಸ್
2 ಬರ್ತೈತಿ. ಹಾಗಾದ್ರೆ p ಮೈನಸ್ ಕ್ಯೂ ಇಂಟು ಆರ್ ಪ್ಲಸ್ ಆರ್ ಮಾಡಿದ್ರೆ ವ್ಯಾಲ್ಯೂ 6x² ಮೈನಸ್ 11x ಪ್ಲಸ್ 2 ಬರ್ತೈತಿ. ಓಕೆ, ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ನೋಡ್ರಿ. ಸಾರಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಫೋರ್ತ್ ಕ್ವಶನ್. If 3x plus 5 equal to 0, then the value of x square minus 3x equal to 3x plus 5 equal to 0 ಆದಾಗ x square minus 3x ಯಾವುದಕ್ಕೆ ಸಮ ಇರ್ತದೆ ಅಂತ ಕೇಳಿದ್ದು ಜನವರಿ 2023 ಕೇಳಿದಂಥ ಪ್ರಶ್ನೆ ನೋಡಿದೆ. ಇಲ್ಲಿ ಫಸ್ಟ್ ನಾವು ಇಲ್ಲಿ ಏನು ಮಾಡ್ಬೇಕು, ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು, ಆಮೇಲೆ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಏನು ಕೊಟ್ಟಾರ ಅವರು 3x plus 5 equal to 0 ಅಂತ ಕೊಟ್ಟಾರ. ಓಕೆ, 3x plus 5 equal to 0. ಇಲ್ಲಿ ಫಸ್ಟ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು ನಾವು ಇವಾಗ. ಅಂದ್ರೆ ನೋಡ್ರಿ 3x equal to 5, x equal to 5/3. ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೀವಿ ಇವಾಗ 5/3. ಇನ್ನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ಇಲ್ಲಿ ನಿಂತು x square minus 3x x ಅಂದ್ರೆ ಎಷ್ಟೈತಿ ಇವಾಗ 5/3 ಹೋಲ್ ಸ್ಕ್ವೇರ್ ಮೈನಸ್ 3 ಇಂಟು 5 ವ್ಯಾಲ್ಯೂ x ವ್ಯಾಲ್ಯೂನ ಪ್ಲಸ್ ಇದ್ದದ ಈಕ್ವಲ್ ಟು ಮೈನಸ್ ಆಗುತ್ತೆ. ಓಕೆ ಮೈನಸ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ರಿ ಮೈನಸ್ 5/3 ಆಯ್ತು. ಓಕೆ, ಇವಾಗ ನೋಡ್ರಿ ಏನು ಮಾಡ್ರ ಸ್ಕ್ವೇರ್ ಮಾಡಿ ಎಷ್ಟು ಬರ್ತೈತಿ ನೋಡ್ರಿ ನೋಡೋದಾದ್ರೆ ಇಲ್ಲಿ ನೋಡ್ರಿ -5 x ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತೈತಿ 25. ಅದೇ ಥರ ನೋಡ್ರಿ ಇದು ಮೈನಸ್ ಎರಡಕ್ಕೂ ಸಂಬಂಧ ಬಿಡೋದ 3 ಸ್ಕ್ವೇರ್ ಮಾಡ್ರೆ 9 ಅಗೇನ್ ಮೈನಸ್. ಓಕೆ, ನೆಕ್ಸ್ಟ್ ಇವಾಗ ಮೈನಸ್ ಇಂಟು ಮೈನಸ್ ಏನಾಗುತ್ತಾ ಪ್ಲಸ್ ಆಗುತ್ತಾ. ಓಕೆ, ಹಾಗಾದ್ರೆ 3×5 / 3 ಆಯ್ತು. ಇವಾಗ 9 ಮತ್ತು 3ರ LCM ತೆಗಿಬೇಕು. 9 3 LCM ತೆಗೆದ್ರೆ ಎಷ್ಟು ಬರ್ತೈತಿ ನೋಡ್ರಿ 3 9 ಅಗೇನ್ 3 ಅಂದರೆ 3 ನೆಕ್ಸ್ಟ್ 3 ಅಂದರೆ 3 9. ಹಾಗಾದ್ರೆ LCM ಎಷ್ಟು ಬರ್ತದೆ ಇವಾಗ 9 ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ 25 ಐತಿ, 9 1 9. ಓಕೆ, ಅದೇ ಥರ 3 3 9 15 ಪ್ಲಸ್ 45. ಹಾಗಾದ್ರೆ ಎರಡು ಕೂಡಿಸಿ ಎಷ್ಟು ಆಗ್ತದೆ ನೋಡ್ರಿ 25ರಾಗ 45ನ ಕೂಡಿಸಿ ನಮ್ಗೆ ವ್ಯಾಲ್ಯೂ ಎಷ್ಟು ಬರ್ತೈತೆ ಅಂತ ನೋಡೋದಾರ ನೋಡಿ 20 60 70 ವ್ಯಾಲ್ಯೂ ಎಷ್ಟು ಬಂತು 70/9 ಬರುತ್ತೆ. ಸೊ ಈ 70/9 ಅನ್ನು ನಾವು ಹೆಂಗೆ ಮಾಡ್ತೀವಿ ಅಂತ ನೋಡಿದ್ರೆ ಈಗ ಭಿನ್ನರಾಶಿಯಾಗಿ ಮಿಶ್ರ ಭಿನ್ನರಾಶಿ, ಯಾಕಂದ್ರೆ ಭಿನ್ನರಾಶಿಯಾಗ ಯಾವುದೋ ಆನ್ಸರ್ ಇಲ್ಲಿ ಏನು ಮಾಡಿದ್ರೆ ಮಿಶ್ರ ಭಿನ್ನರಾಶಿಯಾಗ ಆನ್ಸರ್ ಇರೋದ್ರಿಂದ ಇಲ್ಲಿ ನೋಡ್ರಿ 9 ಇಂಟು 9 ಬ್ರಾಕೆಟ್ 70 ನೋಡ್ರಿ 70ನ ಇದನ್ನ ಭಾಗಾಕಾರ ಮಾಡಿ ಎಷ್ಟು ಬರ್ತದೆ ನೋಡ್ರಿ 9 1 9. ಓಕೆ, ನೋಡ್ರಿ 70 ಐತ್ಲಾ 9 ನಮಗೆ 70 ಇಲ್ಲ 9 7 63 ಐತಿ 9 7 63. ಹಾಗಾದ್ರೆ 10ರಾಗ 3 ಕಳೆದ್ರೆ 7. ನೆಕ್ಸ್ಟ್ ಒಂದು ಕೈಲ 7 ಕಳೆದ್ರೆ 0. ಹಾಗಾದ್ರೆ ಎಷ್ಟು ಬಂತು ವ್ಯಾಲ್ಯೂ ಅಂತ ನೋಡಿದ್ರೆ 7 ನೋಡ್ರಿ 7/9 ಬಂತು ನೋಡ್ರಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ನೋಡ್ರಿ. ಓಕೆ, ಯಾಕಂದ್ರೆ ಈ 7 ಇಂಟು 7/9 ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. 5ನೇ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ 6x³ plus 27y³ plus 144x² plus 108xy² when x equal to 5 y equal to -5. x equal to 5 y equal to -5 ಆದಾಗ 64x³ plus 27y³ plus 144x² plus 108xy² ನಮ್ಮ x² ನ ಮೌಲ್ಯ ಅಂದ್ರೆ ಬೆಲೆ ಕಂಡುಹಿಡಿ ಅಂತ ಹೇಳಿದೆ 2025 ಜೂನ್ದಾಗ ಕೇಳಿದಂಥ ಪ್ರಶ್ನೆ. ಆಪ್ಷನ್ ಎ 120, ಆಪ್ಷನ್ ಬಿ 150, ಆಪ್ಷನ್ ಸಿ 100, ಆಪ್ಷನ್ ಡಿ 125. ಹಾಗಾದ್ರೆ ಇಷ್ಟೆಲ್ಲ ಮಾಡ್ಕೋದ್ಕೊಂಡಾಗ ಕೊಟ್ಟಂತ ಸಂಖ್ಯೆ ಫಸ್ಟ್ ಬರ್ಕೋರಿ. ಇವಾಗ 64x³ ಪ್ಲಸ್ 27y³ ನಾವು ನೆಕ್ಸ್ಟ್ ಪ್ಲಸ್ 144x² ಪ್ಲಸ್ 108xy². ಓಕೆ, ಇಷ್ಟು ಇದೈತಿವ ಇದಾಗ ವ್ಯಾಲ್ಯೂ ಎಷ್ಟಂತ ಕೊಟ್ಟಾರ ಆಲ್ರೆಡಿ ಅವರು. x equal to 5 ನೆಕ್ಸ್ಟ್ y equal to -5. ಈ ಎಕ್ಸ್ y ವ್ಯಾಲ್ಯೂ ತರ ಸಬ್ಸ್ಟಿಟ್ಯೂಟ್ ಮಾಡೋ ಲೆಕ್ಕ ಭಾಳ ದೊಡ್ಡದಾಗುತ್ತೆ. ಬಟ್ ನಮ್ಗೆ ಇಷ್ಟು ಬಿಡಿಸ್ಬೋದು, ಇದನ್ನ ಟೈಮ್ ಭಾಳ ತಗೋದಿತ್ತು. ಸೊ ಹಾಗಾಗಿ ಶಾರ್ಟ್ ಕಟ್ ಆಗಿ ಬಿಡಿಸೋದಾದ್ರೆ ಇಲ್ಲಿ ನೋಡಿದ 64x³ ಪ್ಲಸ್ 27y³ ಐತಲ್ಲ, ಇನ್ನು ನಾವು ಕ್ಯೂಬ್ ಆಗೈತೆ ಅಂದ್ರೆ ಕ್ಯೂಬ್ ಫಾರ್ಮುಲಲ್ಲಿ ಅಪ್ಲೈ ಮಾಡ್ಬೋದು. ಅದು ಯಾವ ಫಾರ್ಮುಲಾ ಬರ್ತೈತೆ ಅಂದ್ರೆ ಇಲ್ಲಿ ನೋಡ್ರಿ 64 ಇದನ್ನ ಕ್ಯೂಬ್ ರೂಟ್ದಾಗ ಬರೋ ಹೆಂಗೆ ಬರ್ತೈತೆ ನೋಡ್ರಿ 4³ ಯಾಕಂದ್ರೆ 4 × 4 × 4 ಮಾಡ್ರೆ ನೋಡಿ 4 4 4 16 16 4 64 ಬರ್ತೈತೆ. ಸೊ ಇದನ್ನ ನಾವು ಹೆಂಗೆ ಬರ್ಬೋದು
4 ಕ್ಯೂಬ್ ಬರಿಬೋದು. ಅದೇ ಥರ 27 ನೋಡ್ರಿ 27 3 ಕ್ಯೂಬ್ ಬರಿಬೋದು ನೋಡ್ರಿ, ಯಾಕಂದ್ರೆ 3 ಇಂಟು 3 ಇಂಟು 3 3 ಮೂರ್ಲೆ 9 ಮೂರ್ಲೆ 27 ಬರಿಬೋದಾ. ಹಾಗಾದ್ರೆ ಇದನ್ನ ನಾವು ಇವಾಗ ಏನು ಮಾಡಿದ್ರ ಕ್ಯೂಬ್ ಫಾರ್ಮ್ದಾಗ ಬರೋಣ. ಇವಾಗ 64x³ ಪ್ಲಸ್ 27y³ ಪ್ಲಸ್ 144x² ಪ್ಲಸ್ 108x² ಇದನ್ನ ನಾವು ಕ್ಯೂಬ್ ಫಾರ್ಮ್ದಾಗ ಬರ್ದ ನೋಡ್ರಿ. a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ದಾಗ ಬರಿಬೋದೇನು ನೋಡ್ರಿ ಇದನ್ನ, ಯಾಕಂದ್ರೆ ಫಾರ್ಮುಲಾ ಏನೈತಿ ನೋಡ್ರಿ, a ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಏ ಫಾರ್ಮುಲಾ ಐತಿ a³ ಪ್ಲಸ್ b³ ಪ್ಲಸ್ 3a² ಪ್ಲಸ್ 3a² ಸಾರಿ y ಅಲ್ಲ a² ಪ್ಲಸ್ 3ab² ಇದ ಫಾರ್ಮ್ದಾಗ ಐತಿಲ್ ನೋಡ್ರಿ. ಇದು ನೋಡ್ರಿ a ಅಂದ್ರೆ ಇಲ್ಲಿ ನೋಡಿ 64 ಇದು ಐತ. ಇದನ್ನ ನೆಕ್ಸ್ಟ್ ನೋಡ್ರಿ 144x² ಅಂದ್ರೆ a²b ನೆಕ್ಸ್ಟ್ 108 xy² ಇದ ಫಾರ್ಮ್ದಾಗ ಐತಿ. ಸೊ ಹಾಗಾದ್ರೆ ಡೈರೆಕ್ಟ್ ಆಗಿ ನಾವು ಹಿಂಗೆ ಬರಿಬೋದೇನು ನೋಡ್ರಿ, 4x ಪ್ಲಸ್ 3y ಹೋಲ್ ಕ್ಯೂಬ್ ಬರಿಬೋದಾ, ಬರಿಬೋದು. ಯಾಕಂದ್ರೆ ಇದು ನೋಡಿ ಇದು ಯಾವ ಫಾರ್ಮ್ದಾಗ ಇದು ಕಂಪ್ಲೀಟ್ ಆಗಿ a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ದಾಗ ಐತಿ, ಅದ್ರದ ಎಕ್ಸ್ಪ್ಯಾಂಡೇಷನ್ ಕೊಟ್ಟಾರ. ಓಕೆ, ಹಾಗಾದ್ರೆ ಇದ್ರಾಗ ನಾವೇನು ಮಾಡಿದೆ ಇವಾಗ ಇದ್ರಾಗ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಈಗ ನೋಡ್ರಿ 4x ಅಂದ್ರೆ ಎಷ್ಟು ಕೊಟ್ಟಾರ ಆಲ್ರೆಡಿ 5 ಅಂತ ಕೊಟ್ಟಾರ. ಓಕೆ, ಪ್ಲಸ್ 3 ಇಂಟು y ವ್ಯಾಲ್ಯೂ ಎಷ್ಟು ಕೊಟ್ಟಾರ -5 ಇದಕ್ಕೆ ಹೋಲ್ ಕ್ಯೂಬ್ ಹಾಕೋಣ ಇವಾಗ. ಓಕೆ, ಇವಾಗ ನೋಡ್ರಿ ಬ್ರಾಕೆಟ್ ಹಂಗೆ ಇರಲಿ, ಬ್ರಾಕೆಟ್ ಒಳಗಡೆ ಫಸ್ಟ್ ಸಾಲ್ವ್ ಮಾಡ್ಕೋಣ. 4 ಇಂಟು 5 20 ಪ್ಲಸ್ ಇಂಟು ಮೈನಸ್ 3 ಇಂಟು 5 15. ಓಕೆ, ರೆಸ್ಟು 3 ಐತಿ. ಹಾಗಾದ್ರೆ ಈಗ ನೋಡ್ರಿ 20ರಾಗ 15 ಮೈನಸ್ ಮಾಡಿ ಎಷ್ಟು ಬರ್ತೈತಿ ನಮ್ಗೆ 5 ಬರ್ತೈತಿ. 5³ ವ್ಯಾಲ್ಯೂ ಎಷ್ಟು ಬರ್ತೈತಿ ನೋಡ್ರಿ 5 ಇಂಟು 5 ಇಂಟು 5 5 5 25 25 125. ಹಾಗಾದ್ರೆ ಇದು ವ್ಯಾಲ್ಯೂ ಎಷ್ಟು ಬಂತು 125 ಬಂತು ನೋಡ್ರಿ. 125 ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೋಡ್ರಿ. ಇನ್ನು ಈ ಕೊಟ್ಟಂತ ಇದ್ರಾಗ ಇಕ್ವೇಶನ್ದಾಗ ಇದು ಎಕ್ಸ್ ಮತ್ತು y ವ್ಯಾಲ್ಯೂ ತುಂಬಿ ಮಾಡಿದ್ರು ಲೆಕ್ಕ ಬರ್ತೈತಿ, ಇಲ್ಲ ಅಂತಲ್ಲ. ಬಟ್ ಇನ್ನು ಆಲ್ಮೋಸ್ಟ್ ಫಾರ್ಮುಲಾ ರೂಪ್ ಆಗಿತ್ತಲ್ಲ, ಸೊ ಡೈರೆಕ್ಟ್ ಆಗಿ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ನಾನು ಹಂಗೆ ಮಾಡಿದ್ರೆ ಭಾಳ ಟೈಮ್ ತೊಗೊತಿ, ಬಿಟ್ಟಿದೆ ಫಾರ್ಮುಲಾ ಥ್ರೂ ಮಾಡಿದ್ರೆ ಈಸಿ ಆಗ್ತೈತೆ ಅಂತ ಈ ಟೈಪ್ ಮಾಡಿದ್ದೇನೆ. ಸೊ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೇನೆ. ನೆಕ್ಸ್ಟ್ 6ನೇ ಪ್ರಶ್ನೆ, x ಮೈನಸ್ 1/x equal to 5, then find the value of x² plus 1/x². x ಮೈನಸ್ 1/x equal to 5 ಆದಾಗ x² plus 1/x² ನ ಬೆಲೆ ಕಂಡುಹಿಡಿಯಿರಿ. ಜನವರಿ 2020 ಕೇಳಿದಂಥ ಪ್ರಶ್ನೆ ನೋಡಿದೆ. ಆಪ್ಷನ್ ಎ 25, ಆಪ್ಷನ್ ಬಿ 27, ಆಪ್ಷನ್ ಸಿ 30, ಆಪ್ಷನ್ ಡಿ 23. ಹಾಗಾದ್ರೆ ನಾವು ಡೈರೆಕ್ಟ್ ಫಾರ್ಮುಲಾದಾಗ ಇನ್ನು ಆಲ್ರೆಡಿ ಫಾರ್ಮುಲಾ ಹೇಳಿದ್ದೀನಿ ನೋಡ್ರಿ. ಫಾರ್ಮುಲಾ ಏನಂತ ನೋಡಿದ್ರೆ a ಮೈನಸ್ 1/a equal to 5, ಒಂದು ನಿಮಿಷ, x ಮೈನಸ್ 1/x equal to a ಹಂಗಾದಾಗ ದೆನ್ ನೋಡ್ರಿ x² ಪ್ಲಸ್ 1/x² equal to ಏನಾಗ್ತೈತಿ a² ಪ್ಲಸ್ 2 ಆಕತಿ. ಹೌದಾ, ಮಾಡ್ಬೋದು ಇದನ್ನ ನಾವು. ಯಾಕಂದ್ರೆ ಇನ್ನು ಬಿಡಿಸಿ ನಮ್ಗೆ ಆಟೋಮೆಟಿಕ್ ಏನಾಗ್ತದೆ ಈ ಫಾರ್ಮುಲಾದಾಗ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರ್ತೈತಿ. ಬಟ್ ನಾವಿಲ್ಲಿ ಇಲ್ಲಿ ಲೆಕ್ಕ ಮಾಡಿ ತೋರಿಸೋದಾರ ನಿಮ್ಗೆ. ಇಲ್ಲಿ ನೋಡ್ರಿ x ಮೈನಸ್ 1/x equal to 5 ಐತಿ. ಓಕೆ, ಎರಡು ಸೈಡ್ ಸ್ಕ್ವೇರ್ ಮಾಡ್ರಿ. ಇವಾಗ ಸ್ಕ್ವೇರ್ ಮಾಡ್ರೆ ನಮ್ಗೆ ಬರ್ತಿದೆ. ಅದ್ರ ಥರ ಮಾಡ್ಬೋದು, ವ್ಯಾಲ್ಯೂ ಅಷ್ಟು ಬರ್ತಿದೆ. ಇಲ್ಲಿ ನೋಡ್ರಿ ಇವಾಗ x ಮೈನಸ್ 1/x ಸ್ಕ್ವೇರ್ ಐತಿ ಅಂದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರೋಣ x² ನೆಕ್ಸ್ಟ್ ಪ್ಲಸ್ 1/x² ಮೈನಸ್ 2 ಇಂಟು x ಇಂಟು 1/x ಈಕ್ವಲ್ ಟು 5² ಅಂದ್ರೆ 25. ಓಕೆ, ಹಾಗಾದ್ರೆ ಇವಾಗ ನೋಡ್ರಿ ಇಲ್ಲಿ ಇವಾಗ x² ಪ್ಲಸ್ 1 ಇಲ್ಲಿ x ಕ್ಯಾನ್ಸಲ್ ಆಗುತ್ತಾ. ಹಾಗಾದ್ರೆ ಏನು ಉಳಿತು ನೋಡ್ರಿ ಇಲ್ಲಿ x² ಪ್ಲಸ್ 1/x² ಈಕ್ವಲ್ ಮೈನಸ್ 2 ಈಕ್ವಲ್ ಟು 25 ಬರುತ್ತೆ. ಹೌದಾ, ಹಾಗಾದ್ರೆ ಇವಾಗ ನೋಡ್ರಿ ನಮ್ಗೆ ಏನು ಬೇಕೈತಿ x² ಪ್ಲಸ್ 1/x² ಬೇಕೈತಿ. ಇವಾಗ x² ಪ್ಲಸ್ 1/x² ಈಕ್ವಲ್ ಟು 25 ಐತಿ. ಈ ಮೈನಸ್ ಇದ್ದ ಈಕ್ವಲ್ಷನ್ಗ ರೈಟ್ ಸೈಡ್ ಹೋದಾಗ ಪ್ಲಸ್ ಆಗುತ್ತೆ, ಪ್ಲಸ್ 2 ಆಗುತ್ತೆ. ಹಾಗಾದ್ರೆ ವ್ಯಾಲ್ಯೂ ಎಷ್ಟು ಬರ್ತೈತೆ ಅಂತ ನೋಡಿದ್ರೆ x² ಪ್ಲಸ್ 1/x² ಈಕ್ವಲ್ ಟು 27 ಬರ್ತೈತೆ ನೋಡ್ರಿ. ಆನ್ಸರ್ 27 ಬರ್ತೈತಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನಾಗಲೇ ಫಾರ್ಮುಲಾ ಹೇಳಿದ್ನಲ್ಲ ನಿಮ್ಗೆ, ಎಕ್ಸ್ ಇಲ್ಲಿ ಹಂಗೆ ಡೈರೆಕ್ಟ್ ಆಗಿ ತೋರಿಸೋದ 1/x ಈಕ್ವಲ್ ಟು 5, ದೆನ್
ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಎ ಸ್ಕ್ವೇರ್ ಪ್ಲಸ್ 2 ಹೇಳಿದ್ನಿ. ಇಲ್ಲಿ ನೋಡಿ ಏನದಂದ್ರೆ 5 ಇದೆ. 5 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತೈತಿ? 25 ಬರ್ತೈತಿ. ಈ 25ರಾಗ ಪ್ಲಸ್ 2 ಆ್ಯಡ್ ಮಾಡಿ ಎಷ್ಟು 27. ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಆನ್ಸರ್ ತೋರಿಸ್ಬೋದಿತ್ತು, ಬಟ್ ಈ ಸ್ಟೆಪ್ ನಿಮ್ಗೆ ಗೊತ್ತಾಗಲ್ಲ ಅಂತ ಈ ಲೆಕ್ಕ ಮಾಡಿದ್ದೀನಿ ನಾನು. ಸೊ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೀನಿ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ. ಇಪ್ಪ a plus b equal to 32 and a minus b equal to a minus b whole square equal to 372. Okay, then find the value of product of a into b value of ಕೇಳಿದಾರ. ಹಾಗಾದ್ರೆ ಇಲ್ಲಿ ನೋಡಿ a plus b equal to 32, ನೆಕ್ಸ್ಟ್ a minus b whole square equal to 372 ಆಗಿದ್ದರೆ a into b ದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿ. ಹಾಗಾದ್ರೆ ಆಪ್ಷನ್ ಎ 145, ಆಪ್ಷನ್ ಬಿ 163, ಆಪ್ಷನ್ ಸಿ 161, ಆಪ್ಷನ್ ಡಿ 261 ಐತಿ. ಹಾಗಾದ್ರೆ ಇದು ಹೆಂಗೆ ಮಾಡೋದಂತ ನೋಡಿದ್ರೆ ಇಲ್ಲಿ ನೋಡ್ರಿ, ನಮ್ಗೆ ಏನು ಬೇಕಾಯ್ತಿ? a ಇಂಟು ಬಿ ವ್ಯಾಲ್ಯೂ ಬೇಕಾಗಿತ್ತು. ಓಕೆ, ಎ ಇಂಟು ಬಿ ವ್ಯಾಲ್ಯೂ ಬೇಕಾಯ್ತು ಅಂದ್ರೆ ಇಲ್ಲಿ ಏನು ಕೊಟ್ಟಾರ? a ಮೈನಸ್ ಬಿ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಕೊಟ್ಟಾರ. ನೆಕ್ಸ್ಟ್ a ಪ್ಲಸ್ ಬಿ ವ್ಯಾಲ್ಯೂ ಕೊಟ್ಟಾರ. ಹಾಗಾಗಿ ಏನು ಮಾಡೋಣ ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತಗೊಂಡು ನೆಕ್ಸ್ಟ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತಗೊಂಡು ಅದ್ರಾಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಾಗ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಕಡೆ ನಮ್ಗೆ ಎ ಬಿ ಸಿಗ್ತೈತಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆ, ಅದೇ ಥರ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಏನು? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಓಕೆ, ಇಲ್ಲಿ ಎ ನೋಡ್ರಿ ಏನು ಗೊತ್ತೈತಿ ನಮ್ಗೆ? a ಪ್ಲಸ್ ಬಿ ವ್ಯಾಲ್ಯೂ ಗೊತ್ತೈತಿ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತೈತಿ. ಹಾಗಾದ್ರೆ ನಮ್ಗೆ ಇಲ್ಲಿ a ಬಿ ವ್ಯಾಲ್ಯೂ ಬೇಕಾಯ್ತಾ? ಸೊ ಇದ್ರಾಗ ಏನು ಮಾಡೋಣ? ಇದನ್ನ ಮೈನಸ್ ಮಾಡೋಣ ಇವಾಗ. ಓಕೆ, ನೋಡಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ನೋಡಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡಿ ನಮ್ಗೆ ಏನು ಸಿಗ್ತದೆ ಅಂತ ನೋಡಿದ್ರ ಇಲ್ಲಿ ನೋಡಿ ಇವಾಗ ಡೈರೆಕ್ಟ್ ಆಗಿ ಮಾಡಬಹುದು, ಇಲ್ಲ ನಾವು ಸ್ಟೆಪ್ ಬರಿ ಅಂದ್ರೆ ಬರಿತೇನೆ ನೋಡ್ರಿ. ಓಕೆ, a ಸ್ಕ್ವೇರ್ ನೋಡಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ನೆಕ್ಸ್ಟ್ ಮೈನಸ್ ಇದು ನೋಡ್ರಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಓಕೆ, ಇವಾಗ ಚಿಹ್ನೆಗಳನ್ನ ಫಸ್ಟ್ ಸಾಲ್ವ್ ಮಾಡ್ಕೊಂಡೆ ನೋಡಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ a ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2ab ಬಂತ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಹೌದಾ, ಇಲ್ಲಿ ಏನು ಕ್ಯಾನ್ಸಲ್ ಹಾಕ ನೋಡ್ರಿ, ಈಗ ಪ್ಲಸ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಏನು ಉಳಿತಿಲ್ಲಿ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಷ್ಟು ನೋಡ್ರಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ನೋಡ್ರಿ ಪ್ಲಸ್ 2ab ಅಂದ್ರೆ 4ab ಐತಿ. ಓಕೆ, ಹಾಗಾದ್ರೆ ಇವು ನಮ್ಗೆ ಇದ್ರ ವ್ಯಾಲ್ಯೂ ಗೊತ್ತೈತಿ. ಈಗ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು 4ab. ಈಗ a ಪ್ಲಸ್ ಬಿ ವ್ಯಾಲ್ಯೂ ಗೊತ್ತೈತಿ. a ಪ್ಲಸ್ ಬಿ ಅಂದ್ರೆ ಎಷ್ಟೈತಿ ನಮ್ಗೆ? 32 ಐತಿ. ಓಕೆ, a ಪ್ಲಸ್ ಬಿ ವ್ಯಾಲ್ಯೂ ಡೈರೆಕ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. 32 ಸ್ಕ್ವೇರ್ ಮಾಡ್ಬೇಕು ಇದನ್ನ. ಅದೇ ಥರ a ಮೈನಸ್ ಬಿ ಎಷ್ಟೈತಿ ನೋಡ್ರಿ? 372 ಐತಿ. 372 ಐತಿ. ಇದನ್ನು ಸ್ಕ್ವೇರ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಐತಿ ಈಕ್ವಲ್ ಟು 4ab. ಹಾಗಾದ್ರೆ ಈ 32 ಸ್ಕ್ವೇರ್ ಮಾಡಿದ್ರೆ ನೋಡ್ರಿ, ಈಗ 32 ಇಂಟು 32 ನೋಡ್ರಿ 32 64. ಓಕೆ, 32 ಮೂರಲೆ ನೋಡ್ರಿ 32 ಇಂಟು 3 3 6 3 9 96. 96ರಾಗ 6 ಕೊಡ್ಸಿ ಎಷ್ಟು ಬರ್ತೈತಿ? 102 ಬರ್ತೈತಿ, ಅಂದ್ರೆ 1024. 32 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತೈತಿ ಅಂತ? 1024 ಮೈನಸ್ 372 ಈಕ್ವಲ್ ಟು 4ab. ಓಕೆ, ಹಾಗಾದ್ರೆ ಈ 1024ರಾಗ 372 ಮೈನಸ್ ಮಾಡ್ರಿ. ಇವಾಗ 1024ರಾಗ 372 ಮೈನಸ್ ಮಾಡ್ರಿ ನೋಡ್ರಿ. 4ರಾಗ 2 ಕಳೆದ್ರ 2, ನೆಕ್ಸ್ಟ್ 12ರಾಗ 7 ಕಳೆದ್ರ 5 ಬರ್ತೈತಿ ಒಂದು ಕೈಲ. 10ರಾಗ 4 ಕಳೆದ್ರ 6 ಅಂದ್ರೆ ಎಷ್ಟು ಬರ್ತದೆ ವ್ಯಾಲ್ಯೂ ಗೊತ್ತಾ? 652 ಈಕ್ವಲ್ ಟು 4ab ಬಂತ. ನಮ್ಗೆ ಏನು ಬೇಕಾಯ್ತಿ? ab ಬೇಕಾಯ್ತಿ ಅಂದ್ರೆ 652ನ ಡಿವೈಡೆಡ್ ಬೈ 4ಲೆ ಮಾಡೋದ. ab ಆಸ್ ಇಟ್ ಈಸ್ ಹೆಂಗಿತ್ತಲ್ಲ ಹಂಗೆ ಬರ್ಕೊಳ್ಳಿ. ಈಗ ನೋಡ್ರಿ ಇದನ್ನ ಈಗ ಕ್ಯಾನ್ಸಲ್ ಮಾಡಿ ನೋಡಿ. ಈಗ 4 ಒಂದ್ಲೆ 4 2 ಉಳಿತು, 4 6ಲೆ 24, ನೆಕ್ಸ್ಟ್ 1 ಉಳಿತು 12 ಆಯ್ತು, 4 3ಲೆ 12. ಸೊ ಹಾಗಾದ್ರೆ ab ಎಷ್ಟು ಬಂತು ನೋಡ್ರಿ? ab ಈಕ್ವಲ್ ಟು 163 ಬಂತು ನೋಡ್ರಿ. ab ಬೇಕಾಗಿತ್ತು a ಇಂಟು ಬಿ. ab ಅಂದ್ರೆ ಒಂದು
ಎ ಇಂಟು ಬಿ ಅಂದ್ರೆ 1 ಈಕ್ವಲ್ ರೇಟ್ 163. ಹಾಗಾದ್ರೆ ಆಪ್ಷನ್ ಯಾವ್ದು ಬರ್ತದೆ ನೋಡ್ರಿ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ನೋಡ್ರಿ. ಸೊ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೇನಿ. ಓಕೆ, ಏನಿಲ್ಲ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದಾಗ ಅದ್ರ ವ್ಯಾಲ್ಯೂ ಸಿಗುತ್ತೆ, ಆ ಥರ ಆಗಾದ್ರೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು ನಮಗೆ ಎ ಬಿ ಸಿಗ್ತೈತಿ. ಈಗ 8ನೇ ಕ್ವಶನ್ ಮಾಡೋದನ್ನ. ನೆಕ್ಸ್ಟ್ ಇಪ್ ಎ ಮೈನಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಎ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಮೈನಸ್ ಎ ಆದಾಗ ಯಾವುದಕ್ಕೆ ಸಮ ಐತೆ ಅಂತ ಕೇಳಿ. ಇದು ಜುಲೈ 2024 ಟಿ.ಟಿಲಿ ಕೇಳಿದಂಥ ಪ್ರಶ್ನೆ, ಸಾರಿ ಸಿ.ಟಿ.ಟಿಲಿ ಕೇಳಿದಂಥ ಪ್ರಶ್ನೆ. ಆಪ್ಷನ್ ಎ ಬಿ ಮೈನಸ್ ಸಿ, ಆಪ್ಷನ್ ಬಿ ಸಿ ಮೈನಸ್ ಎ, ಆಪ್ಷನ್ ಸಿ ಮೈನಸ್ 4c, ಆಪ್ಷನ್ ಡಿ 2c. ಹಾಗಾದ್ರೆ ಕೊಟ್ಟಂತ ಸಂಖ್ಯೆ ಇದನ್ನ ಫಸ್ಟ್ ಬರ್ಕೊಳ್ಳಿ ಇವಾಗ. ಎ ಮೈನಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಮೈನಸ್ ನೆಕ್ಸ್ಟ್ ಎ ಮೈನಸ್ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಮೈನಸ್ ಎ. ಹಿಂಗೈತಿ ಫಾರ್ಮ್ ಇಕ್ವೇಶನ್. ಓಕೆ, ಹಾಗಾದ್ರೆ ಸಾರಿ ಇದು ನೋಡ್ರಿ ಮ್ಯಾಲಿನ ಟರ್ಮ್ ನೋಡ್ರಿ ಏನು ಅನಿಸ್ತೈತಿ ನಿಮ್ಗೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಾಗ ಐತಿ. ಇಷ್ಟೆಲ್ಲಾನ ಎ, ಇದೇಂತ ಫುಲ್ ಟರ್ಮ್ ಎಲ್ಲ ಎ, ಇದು ಫುಲ್ ಟರ್ಮ್ ಎಲ್ಲ ಬಿ, ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಾಗ ಐತಿ. ಇವಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನಮ್ದ ಇಲ್ಲಿ ನೋಡ್ರಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಓಕೆ, ಹಾಗಾದ್ರೆ ಕಂಪ್ಲೀಟ್ ಆಗಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ದಾಗ ಬರ್ಕೊಂಡು ಫಸ್ಟಿಗೆ. ಓಕೆ, ಹಾಗಾದ್ರೆ ನೋಡ್ರಿ ಫಸ್ಟ್ ಎ ಮೈನಸ್ ಬಿ ಪ್ಲಸ್ ಸಿ ಇದು ಹೆಂಗೈತೆ ಹಂಗೆ ಬರ್ಕೋರಿ. ಇದಕ್ಕೆ ನಾವು ಪ್ಲಸ್ ಮಾಡ್ಬೇಕು. ಪ್ಲಸ್ ಮಾಡ್ಬೇಕು ಯಾವ ಟರ್ಮ, ಈ ಟರ್ಮ್ ಮಾಡ್ಬೇಕ್ರಿ, ಎ ಮೈನಸ್ ಬಿ ಮೈನಸ್ ಸಿ. ಒನ್ ಟರ್ಮ್ ಆಯಿತು. ಅದೇ ಥರ ನೋಡ್ರಿ ಇನ್ನು ಈ ಟರ್ಮ್ ಎ ಮೈನಸ್ ಬಿ ಎ ಬಿ ಪ್ಲಸ್ ಸಿ, ಇಲ್ಲಿ ಏನಕ್ಕ ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡ್ಕೋಬೇಕಂದ್ರೆ ಚಿಹ್ನೆಗಳು ಸ್ವಲ್ಪ ಚೇಂಜ್ ಆಕೋ ಅಷ್ಟ. ಓಕೆ, ಎಲ್ಲ ಚಿಹ್ನೆಗಳನ್ನ ಡೈರೆಕ್ಟ್ ಇಲ್ಲಿ ಕೂಡ ಬರಿಬೋದು, ಇಲ್ಲ ನಿಮ್ಗೆ ಗೊತ್ತಾಗಲ್ಲ ನಾನು ಸ್ಟೆಪ್ ಮಾಡಿ ಬರಿತೇನೆ ಅಷ್ಟ. ಓಕೆ, ಡಿವೈಡೆಡ್ ಬೈ ಏನೈತಿ ಬಿ ಮೈನಸ್ ಎ ಐತಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಇವಾಗ ಇದು ಫಸ್ಟ್ ಟರ್ಮ್ ಹೆಂಗೈತಿಲ್ಲ ಹಂಗೆ ಬರ್ಕೋರಿ. ಓಕೆ, ಎ ಮೈನಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಮೈನಸ್ ಬಿ ಮೈನಸ್ ಸಿ ಇದು ಫಸ್ಟ್ ಟರ್ಮ್. ಈ ಎರಡನೇ ಟರ್ಮ್ನ ಚಿಹ್ನೆಗಳನ್ನ ಗುಣಾಕಾರ ಮಾಡ್ಕೊಂಡು ನೋಡಿ. ಎ ಮೈನಸ್ ಬಿ ಪ್ಲಸ್ ಸಿ ನೋಡ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ ಎ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ ಡಿವೈಡೆಡ್ ಬೈ ಬಿ ಮೈನಸ್ ಎ. ಹಾಗಾದ್ರೆ ಯಾವ್ಯಾವ ಟರ್ಮ್ ಕ್ಯಾನ್ಸಲ್ ಆಕ ನೋಡ್ರಿ ಇಲ್ಲಿ. ಓಕೆ, ಇಲ್ಲಿ ನೋಡ್ರಿ ಇದು ಪ್ಲಸ್, ಓಕೆ ಇಲ್ಲಿ ಪ್ಲಸ್ ಸಿ ಐತಿ, ಮೈನಸ್ ಸಿ ಕ್ಯಾನ್ಸಲ್ ಆಕವು. ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡ್ರಿ ಪ್ಲಸ್ ಎ ಐತಿ, ಮೈನಸ್ ಎ ಕ್ಯಾನ್ಸಲ್ ಆಯ್ತು, ಪ್ಲಸ್ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಏನೇನು ಉಳಿದು ನೋಡಿ ಟರ್ಮ್ ಇಲ್ಲಿ ಎ ಮೈನಸ್ ಬಿ ಪ್ಲಸ್ ಎ ಮೈನಸ್ ಬಿ ಡೈರೆಕ್ಟಾಗಿ ಬರಿಬೋದೇನು ನೋಡ್ರಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಇಲ್ಲೊಂದು ಎ ಐತಿ, ಇಲ್ಲೊಂದು ಐತಿ 2a, ನೆಕ್ಸ್ಟ್ ಇಲ್ಲೊಂದು ಬಿ ಐತಿ, ಇಲ್ಲೊಂದು ಬಿ ಮೈನಸ್ 2b, ನೆಕ್ಸ್ಟ್ ಪ್ಲಸ್ ಇಲ್ಲೊಂದು ಸಿ ಐತಿ, ಇಲ್ಲೊಂದು ಸಿ ಐತಿ. ಓಕೆ, ಇದೊಂದು ಫಾರ್ಮುಲಾ ಬ್ರಾಕೆಟ್, ಸಾರಿ ಈ ಬ್ರಾಕೆಟ್ದಾಗ ಏನೇನು ಉಳ್ದಾವ ಇಲ್ಲಿ ಪ್ಲಸ್ 2c ಉಳ್ದಾವ. ಓಕೆ, ಡಿವೈಡೆಡ್ ಬೈ ಏನು ಉಳಿತಿ ಇಲ್ಲಿ, ಡಿವೈಡೆಡ್ ಬೈ ಏನೈತಿ ಬಿ ಮೈನಸ್ ಸಿ ಐತಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಕಾಮನ್ ತೆಗಿಬೋದೇನು ನೋಡ್ರಿ, ಫಸ್ಟ್ ಟರ್ಮ್ದಾಗ ಕಾಮನ್ ತೆಗಿಬೋದು. 2 ಕಾಮನ್ ತೆಗಿಲಿ, ಎ ಮೈನಸ್ ಬಿ. ಓಕೆ, ಹಾಗಾದ್ರೆ ಇಲ್ಲಿ ಏನು ಉಳಿತು ನೋಡ್ರಿ ಇವಾಗ ಇಂಟು 2c ಡಿವೈಡೆಡ್ ಬೈ ಬಿ ಮೈನಸ್ ಎ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ ಮೇಲೆ ಎ ಮೈನಸ್ ಬಿ ಐತಿ, ಕೆಳಗೆ ಬಿ ಮೈನಸ್ ಸಿ ಐತಿ. ಸೊ ಹಾಗಾಗಿ ನಾವಿಲ್ಲಿ ಇದನ್ನು ಕೂಡ ನಾವು ಬಿ ಮೈನಸ್ ಎನ ಮಾಡೋದಾದ್ರೆ 2 ಇಲ್ಲಿ ನೋಡ್ರಿ ಮೈನಸ್ ಇದನ್ನ ಔಟ್ಸೈಡ್ ಮಾಡ್ರಿ ಇವಾಗ. ಓಕೆ, ನೋಡ್ರಿ ಬಿ ಪ್ಲಸ್ ಸಾರಿ ಬಿ ಮೈನಸ್ ಆಗ್ತದೆ, ಮೈನಸ್ನ ಔಟ್ಸೈಡ್ ತೆಗೆದಂದ್ರೆ ಬಿ ಮೈನಸ್ ಎ ಇಂಟು 2c ಡಿವೈಡೆಡ್ ಬೈ ಬಿ ಮೈನಸ್ ಎ ಆಗುತ್ತೆ ನೋಡ್ರಿ. ಆಗುತ್ತಾ, ಯಾಕಂದ್ರೆ ಇಲ್ಲಿ ಎ ಪ್ಲಸ್ ಐತಿ, ಇಲ್ಲಿ ನೋಡ್ರಿ ಅಗೇನ್ ಚಿಹ್ನೆ ಮೈನಸ್ ಇಂಟು ಮೈನಸ್ ಏನು ಮಾಡಿದ್ರೆ ಪ್ಲಸ್ ಆಗುತ್ತೆ. ಮೈನಸ್ ಬಿ ಇರೋದ್ರಿಂದ ಮೈನಸ್ ಬಿನ ಔಟ್ಸೈಡ್ ತೆಗ್ದೇನೆ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ಇಲ್ಲಿ 2 ಇಂಟು ಇಲ್ಲಿ ಮೈನಸ್ ಚಿಹ್ನೆ ಔಟ್ಸೈಡ್ ತೆಗ್ದೇನೆ. ಸೊ ಹಾಗಾಗಿ ಇಲ್ಲಿ ಮ್ಯಾಲೂ ಬಿ ಮೈನಸ್ ಐತಿ, ಕೆಳಗೂ ಬಿ ಮೈನಸ್ ಐತಿ, ಕ್ಯಾನ್ಸಲ್ ಮಾಡ್ಬೋದು. ಹಾಗಾದ್ರೆ ಏನೇನು ಉಳಿತು ನೋಡ್ರಿ 2 ನೋಡ್ರಿ ಮೈನಸ್ 2 ಇಂಟು 2 4c ಮೈನಸ್ 4c ಆಪ್ಷನ್ ನೋಡ್ರಿ ಮೈನಸ್ 4c ಇಸ್ ರೈಟ್ ಆನ್ಸರ್.
ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೋಡ್ರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೇನಿ. ಕ್ಯಾನ್ಸಲ್ ಹೆಂಗ್ ಮಾಡಿದೀನಿ, ಕಾಮನ್ ಯಾವ ತಕೊಂಡಿ, ನೆಕ್ಸ್ಟ್ ಚಿಹ್ನೆಗಳನ್ನ ಏನ್ ಮಾಡಿ ಅದ್ರ ಬದಲಾಯ್ತು, ನೆಕ್ಸ್ಟ್ ಆನ್ಸರ್ ಎಷ್ಟು ಬಂತು -4c ಬಂತು. ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೇನಿ. 9ನೇ ಪ್ರಶ್ನೆ, ಎಕ್ಸ್ ವೇರೀಸ್ ಇನ್ವರ್ಸ್ಲಿ ಆಸ್ ಅ ವೈ when x equal to 3.5 and y equal to 2.4. What is the value of y when x equal to 5.6? x ಯು y ನಂತೆ ವಿಲೋಮವಾಗಿ ಬದಲಾಗುತ್ತದೆ. ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ x equal to 3.5 and y equal to 2.4 ಆದಾಗ ನೋಡ್ರಿ x equal to 5.6 ಆಗಿದ್ದರೆ y ನ ಮೌಲ್ಯ ಕೇಳಿದಾರೆ. ಇದು ಜನವರಿ 2024ರಲ್ಲಿ TTL ಕೇಳಿದಂತ ಪ್ರಶ್ನೆ ನೋಡ್ರಿ. ಓಕೆ, ಹಾಗಾದ್ರೆ ಆಪ್ಷನ್ ಏನೈತಿ ನೋಡ್ರಿ 1.4, ಆಪ್ಷನ್ ಬಿ 1.5, ಆಪ್ಷನ್ ಸಿ 2.1, ಆಪ್ಷನ್ ಡಿ 2.8. ಇಲ್ಲಿ ಏನು ಕೊಟ್ಟಂದ್ರೆ ಎಕ್ಸ್ ವೇರೀಸ್ ಇನ್ವರ್ಸ್ಲಿ ಆಸ್ ಅ ವೈ ಅಂದ್ರೆ ಎಕ್ಸ್ ಎದಕ್ಕೆ ವೈ ಇದೈತೆ ಅಂದ್ರೆ ಎಕ್ಸ್ ಇಸ್ ಇನ್ವರ್ಸ್ಲಿ ಟು ವೈ. ಎಕ್ಸ್ ಇದ್ದದ ವೈಗ ಇನ್ವರ್ಸ್ಲಿ ಐತಿ, ಡೈರೆಕ್ಟ್ಲಿ ಇಲ್ಲ. ಡೈರೆಕ್ಟ್ಲಿ ಇದ್ರ ಡೈರೆಕ್ಟ್ ನಾವು ಇಲ್ಲಿ ವೈ ಅಂತ ಬರ್ತಿದ್ವಿ, ಬಟ್ ಇನ್ವರ್ಸ್ಲಿ ಐತಿ ಅಂದ್ರೆ 1/y ಆಗುತ್ತೆ. ಓಕೆ, 1/y ಐತಿ. ಸೊ ಹಾಗಾದ್ರೆ x ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/y ಐತಿ. ಹಿಂಗಿದ್ದಾಗ ನಾವೇನ್ ಮಾಡ್ಬೇಕು ಇವಾಗ, ಇಲ್ಲಿ ನೋಡ್ರಿ, ಇವಾಗ ನಮ್ಗ ಇಲ್ಲಿ y x ವ್ಯಾಲ್ಯೂ ಕೊಟ್ಟಾರ ಅವ್ರ, ಬಟ್ y ವ್ಯಾಲ್ಯೂ ಇಲ್ಲಿ ಫಸ್ಟ್ ಏನ್ ಮಾಡ್ದಂದ್ರ x ವ್ಯಾಲ್ಯೂ ಅದನ್ನ x ಇದು y ಗ ವಿಲೋಮ ಆಗತೈತಿ. ಅಂದ್ರೆ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ x ಇಷ್ಟೈತಿ y ಇಷ್ಟೈತಿ ಅಂತ ಆಲ್ರೆಡಿ ಕೊಟ್ಟಾರ. ಆಗ ಹಂಗಿದ್ದಾಗ x ಎಷ್ಟು ಕೊಟ್ಟಾರ ಮತ್ತ 5.6 ಅಂತ ಕೊಟ್ಟಾರ, ಅಂದ್ರೆ ಅದ್ರ ಬದಲಾಗತ್ತವ. ಹಾಗಾದ್ರೆ y ನ ಬೆಲೆ ಕಂಡು ಹಿಡಿಯೋಣ. ಈಗ x ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/y ಅಂತ ಗೊತ್ತಾತ್ ನಮ್ಗ. ಅಂದ್ರೆ x ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/y ಐತಿ. ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಬೇಕಂದ್ರ ಇವಾಗ ನಮ್ಗೆ ಇದು ಇನ್ವರ್ಸ್ಲಿ ಸೈನ್ ಹೋಗ್ಬೇಕು. ಇನ್ವರ್ಸ್ಲಿ ಸೈನ್ ಹೋಗ್ಬೇಕಂದ್ರ x ಈಕ್ವಲ್ ಟು k ಇಂಟು 1/y ಐತಿ. ಹಿಂಗ್ ಬರಿಬೋದೇನ್ ನೋಡ್ರಿ, ಬರಿಬೋದಾ? ಹಾಗಾದ್ರೆ k ಇಂಟು 1 ಅಗೇನ್ ಹಿಂಗ ಇಲ್ಲಿ ನೋಡ್ರಿ, ಒಂದ್ ನಿಮಿಷ, k ಇಂಟು ನೋಡ್ರಿ 1/y, k ಇಂಟು 1 ಅಗೇನ್ k ಡಿವೈಡೆಡ್ ಬೈ y. ಹಾಗಾದ್ರೆ ನಮ್ಗೆ ಏನ್ ಬೇಕಿಲ್ಲಿ, ಇಲ್ಲಿ ನೋಡ್ರಿ x ಇಂಟು y ಈಕ್ವಲ್, ಒಂದ್ ನಿಮಿಷ ಇದನ್ನ ಸ್ಟೆಪ್ ಮಾಡ್ತೀನಿ, x ಈಕ್ವಲ್ ಟು k ಬೈ y ಬರಿಬೋದು. ಯಾಕಂದ್ರೆ k ಇಂಟು 1 ಒಂದನ್ನ ಯಾವ್ದೋ ಅಕ್ಷರದ ಗುಣಾಕಾರ ಅದು ವ್ಯಾಲ್ಯೂ ಎಷ್ಟು ಬರ್ತದೆ, ವ್ಯಾಲ್ಯೂ ಅಕ್ಷರ ಎಷ್ಟು ಇರ್ತದೆ ಅದು ಬರ್ತೈತಿ. k ಇಂಟು 1 ಮಾಡಿದ್ರೆ k ಬರ್ತದೆ, k ಬೈ y ಬರ್ತದೆ. ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಬೇಕೈತಿ ಇವಾಗ, ಈ k ಕಂಡು ಹಿಡ್ಬೇಕಂತ ನೋಡ್ರಿ x ಇಂಟು y ಈಕ್ವಲ್ ಟು k ಆತ. x ಇಂಟು y ಈಕ್ವಲ್ ಟು k ಆತ. ಹಾಗಾದ್ರೆ ನಮ್ಗೆ ಇಲ್ಲಿ x ಮತ್ತು y ದ ವ್ಯಾಲ್ಯೂ ಗೊತ್ತದವ. ಅದನ್ನಾಗ ನೋಡಿ ಈ ತರ ಏನ್ ಮಾಡ್ರಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ ಇವಾಗ. ಓಕೆ, ಇದನ್ನ ಹಿಂಗ್ ಬರ್ತೀನಿ ನೋಡ್ರಿ, k ಈಕ್ವಲ್ ಟು x ಇಂಟು y ಬರ್ತೀನಿ. ಓಕೆ, ಇದು ಇಂಟು ಇದು k ಈಕ್ವಲ್ ಟು x ಇಂಟು y, x ಇಂಟು y. ಹಾಗಾದ್ರೆ x ವ್ಯಾಲ್ಯೂ ಎಷ್ಟೈತಿ, ಎಷ್ಟೈತಿ 3.5 ಐತಿ, 3.5 ಐತಿ. ಇಂಟು y ಎಷ್ಟೈತಿ 2.4 ಐತಿ, 2.4 ಐತಿ. ಹಾಗಾದ್ರೆ ಎರಡು ಗುಣಾಕಾರ ಮಾಡ್ರ, ಇಲ್ಲಿ ನೋಡ್ರಿ 2.4 ಐತಿ. ಈ ಎರಡು ಗುಣಾಕಾರ ಮಾಡಿ ನಮ್ಗ k ವ್ಯಾಲ್ಯೂ ಸಿಗ್ತೈತಿ. ಹಾಗಾದ್ರೆ ಈಗ ನೋಡ್ರಿ 3.5 ಇಂಟು 2.4 ನ ಗುಣಾಕಾರ ಮಾಡಿದೆ ಇವಾಗ. ಇಲ್ಲಿ ಡೆಸಿಮಲ್ ಅದಲ್ಲ, ಅಂದ್ರೆ ದಶಮಾಂಶ ಇಲ್ಲ, ದಶಮಾಂಶನ್ ಬಿಟ್ಟು ಗುಣಾಕಾರ ಮಾಡಿ ಡೈರೆಕ್ಟ್ ಆಗಿ ನೋಡ್ರಿ ಎಷ್ಟು ಬರ್ತೈತಿ, 35 ಇಂಟು 24 ಮಾಡ್ರ ಡೈರೆಕ್ಟ್ ಆಗಿ ನೋಡ್ರಿ 24 ಐದ್ಲೆ 120 ಬತ್ತು. ನೆಕ್ಸ್ಟ್ 24 ಮೂರ್ಲೆ 24 ಎರಡ್ಲೆ 48, 24 ಮೂರ್ಲೆ 4 12, 3 6 7 72. 72ರಾಗ 12 ಕೂಡಿಸಿ ಎಷ್ಟು ಬರ್ತೈತಿ ನೋಡ್ರಿ, 4 8 840 ಬತ್ತು. ಬಟ್ ಇಲ್ಲಿ ಡೆಸಿಮಲ್ ಇರೋದ್ರಿಂದ ನೋಡಿ ಎಷ್ಟು ಸ್ಥಾನ ಇಲ್ಲೊಂದೈತಿ ಇಲ್ಲೊಂದೈತಿ, 2 ಸ್ಥಾನ ಬಿಟ್ಟು ನಾವು ಡೆಸಿಮಲ್ ನ ಇಡ್ಬೇಕಾಗತ್ತೆ. ಅಂದ್ರೆ ಎಷ್ಟು ಬಂತು ಇವಾಗ 8.40. 8.40 ಬರೋಷ್ಟು ನಡಿತೈತಿ, ಇಲ್ಲ 8.4 ಬರೋದ್ರು ನಡಿತೈತಿ, ಏನ್ ತೊಂದರೆ ಆಗಂಗಿಲ್ಲ. ಯಾಕಂದ್ರೆ ಪಾಯಿಂಟ್ ಅಂತರ ಒಂದು ಸ್ಥಾನಕ್ಕಷ್ಟು ನಾವೇನ್ ಮಾಡ್ತೀವಿ, ಬೆಲೆನ ಕೊಡ್ತೀವಿ. ಹಾಗಾದ್ರೆ ಈ k ವ್ಯಾಲ್ಯೂ ಅಂತ ಇಷ್ಟ ಐತಿ ಅಂತ ನಮ್ಗೆ ಗೊತ್ತಾದ. ಹಾಗಾದ್ರೆ ಇವಾಗ ನಮ್ಗೇನ್ ಗೊತ್ತಾಯ್ತು, k ವ್ಯಾಲ್ಯೂ ಗೊತ್ತಾದ. ಅದು ನಮ್ಗೇನ್ ಕೇಳಿದ್ರೆ x ಈಕ್ವಲ್ ಟು 5.6 ಆದಾಗ y ನ ವ್ಯಾಲ್ಯೂ ಎಷ್ಟಿಂದ ಅಂತ ಕೇಳಿದಾರೆ. ಹಾಗಾದ್ರೆ ಈಗ ನಾವೇನ್ ಮಾಡೋಣ, k ವ್ಯಾಲ್ಯೂ ಈಗ y ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ ಇವಾಗ. ಓಕೆ, ಈಗ ನಮ್ಗೆ ನೋಡ್ರಿ k ಈಕ್ವಲ್ ಟು ಫೈಂಡ್ ದ ವ್ಯಾಲ್ಯೂ ಆಫ್, ಈಗ ಏನ್ ಮಾಡೋಣ y ಮಾಡೋಣ, ಫೈಂಡ್ ದ ವ್ಯಾಲ್ಯೂ ಆಫ್ y, ಫೈಂಡ್ ದ ವ್ಯಾಲ್ಯೂ ಆಫ್ y when x ಈಕ್ವಲ್ ಟು ನೋಡ್ರಿ x ಎಷ್ಟೈತಿ ಈಗ 5.6 ಐತಿ. ಹಾಗಾದ್ರೆ x 5.6 ಐತಿಲ್ಲ, ಸೊ k ಅಂದ್ರೆ ಏನಂತ ನಮ್ಗೆ ಆಲ್ರೆಡಿ ಗೊತ್ತೈತಿ ನೋಡ್ರಿ, x ಇಂಟು
y ಮಾಡಿದ್ರ ಸಾರಿ ನೋಡ್ರಿ ಇಲ್ಲಿ ನಮ್ಮ ಕೆ ವ್ಯಾಲ್ಯೂ ಹೋದಾಗ ಆಲ್ರೆಡಿ ಏನು ಮಾಡಿದಾವೆ ಕೆ ಇಂಟು ಎಕ್ಸ್ ಇಂಟು ವೈ ಅಂತ ತೊಗೊಂಡೆವು. ಸೊ ಎಕ್ಸ್ ಅಂದ್ರೆ ಎಷ್ಟೈತಿ ಇವಾಗ ಅವ್ರು ಕೊಟ್ಟದ 5.6 ಐತಿ ಇಂಟು ನೆಕ್ಸ್ಟ್ ವೈದ್ ವ್ಯಾಲ್ಯೂ ಎಷ್ಟೈತಿ ವೈದ್ ವ್ಯಾಲ್ಯೂ ಕಂಡುಹಿಡಿಬೇಕು. ಬಟ್ ನಮ್ಗೇನು ಗೊತ್ತೈತಿ ಇಲ್ಲಿ ಕೆ ವ್ಯಾಲ್ಯೂ ಗೊತ್ತೈತಿ ಹೌದಾ. ಹಾಗಾದ್ರೆ ಒಂದು ನಿಮಿಷ ತಡ್ರೆ ಇಲ್ಲಿ ಈಗ ಸೈಡ ತಗೋತೀನಿ. ಎಕ್ಸ್ ಇಂಟು ವೈ ಈಕ್ವಲ್ ಟು ಕೆ. ಓಕೆ, ಹಾಗಾದ್ರೆ ಎಕ್ಸ್ ಎಷ್ಟೈತಿ ಈಗ 5.6 ಐತಿ ಇಂಟು y ಈಕ್ವಲ್ ಟು y. ಕೆ ವ್ಯಾಲ್ಯೂ ಎಷ್ಟೈತಿ 8.40 ಐತಿ. ನಮ್ಗೇನು ಬೇಕೈತಿ ಈಗ ವೈದ್ ವ್ಯಾಲ್ಯೂ ಬೇಕೈತಿ. y ಹೆಂಗೈತಿ ಹಂಗೆ ಇಟ್ಕೊರಿ 8.40 ಡಿವೈಡೆಡ್ ಬೈ 5.6 ಮಾಡಿರಿ. ಇಲ್ಲೂ ಕೂಡ ಏನು ಮಾಡಿದೆ ಅಂದ್ರೆ ಡೆಸಿಮಲ್ ಪಾಯಿಂಟ್ ಏನು ಮಾಡಿದೆ ಅಂದ್ರೆ ರಿಮೂವ್ ಮಾಡಿರಿ. ಯಾಕಂದ್ರೆ ನೋಡ್ರಿ ಇಲ್ಲಿ ಸೇಮ್ ಪೊಸಿಷನ್ದಾಗ ಐತಲ್ಲ, ಇಲ್ಲ 40 ತೊಗೊಂಡು ಬರ್ತೈತಿ ಇಲ್ಲಾಂದ್ರೆ ಹಂಗನೂ ಮಾಡಿದ್ರು ಬರ್ತೈತಿ. ಏನಾಗಲಿ ಕ್ಯಾನ್ಸಲ್ ನೋಡ್ರಿ ಇವ ಕ್ಯಾನ್ಸಲ್ ಮಾಡಿದ್ರೆ y ಈಕ್ವಲ್ ಟು ಇದನ್ನ ಸ್ಥಾನ ಬಿಟ್ಟು ಮಾಡಿದ್ರೆ ಹೆಂಗೆ ಮಾಡಿದ್ರಿ 840 ಡಿವೈಡೆಡ್ ಬೈ 56 ಮಾಡೋದು ಇವ. ಓಕೆ, 56 ಮಾಡ ಈಗ ನೋಡ್ರಿ ನಾವು ಡೈರೆಕ್ಟ್ ಆಗಿ 7 ಮಾಡ್ಬೋದಾ ನೋಡ್ರಿ 7 8 56. ನೆಕ್ಸ್ಟ್ 7 1 7 7 2 7 14 0. ನೆಕ್ಸ್ಟ್ ಅಗೇನ್ ನೋಡ್ರಿ 3 4 2 8 4 3 12 0. ನೆಕ್ಸ್ಟ್ 3 1 3 15. ಬಟ್ ಏನಲ್ಲಿ 15 ಆನ್ಸರ್ ಬತ್ತ. ಬಟ್ ಏನು ಸ್ಥಾನ ಐತಿ ಒಂದು ಸ್ಥಾನ ಬಿಟ್ಟು ಡೆಸಿಮಲ್ ಐತಿ. ಸೊ ಒಂದು ಸ್ಥಾನ ಬಿಟ್ಟು ಡೆಸಿಮಲ್ ಇಟ್ರೆ ಆಯ್ತಿದ್ರ ವ್ಯಾಲ್ಯೂ. ಅಂದ್ರೆ y ಈಕ್ವಲ್ ಎಷ್ಟು ಬಂತು 1.5 ಬತ್ತು ನೋಡ್ರಿ. yದು ವ್ಯಾಲ್ಯೂ 1.5. ಓಕೆ, ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೇನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡ್ರಿ. ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೇನಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಇಫ್ x² + y² = 106 and x - y = 4, then find the value of 1/x minus 1/y. x² + y² = 106 106 x - y = 4 ಆದಾಗ 1/x minus 1/y ದ ಬೆಲೆ ಕಂಡುಹಿಡಿಯಿರಿ. ಇದು ಜೂನ್ 2022 ಕೇಳಿದಂತ CTT ಪ್ರಶ್ನೆ. ಆಪ್ಷನ್ ಎ 16/45, ಆಪ್ಷನ್ ಬಿ -16/45, ಆಪ್ಷನ್ ಸಿ 4/45, ಆಪ್ಷನ್ ಡಿ -4/45. ಹಾಗಾದ್ರೆ ಇಲ್ಲಿ ನಮ್ಗೇನು ಕಂಡುಹಿಡಿಯೋದ ಹೇಳಿದಾರಂದ್ರ ನೋಡ್ರಿ x² + y² ಬೆಲೆ ಕೊಟ್ಟಾರ. x² + y² ಎಷ್ಟೈತಿ ಕೊಟ್ಟಾರ 106 ಐತಿ. ಅದೇ ತರ x - y ವ್ಯಾಲ್ಯೂ ಎಷ್ಟೈತಿ 4 ಐತಿ. ಅದ ಏನು ಕಂಡುಹಿಡಿಯಕ್ಕೆ ಅಂದ್ರೆ 1/x minus 1/y ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಹೇಳ್ಯಾರ. ಈಗ ಇದ್ರ ನಾವು LCM ತೆಗೆದ್ರೆ ಏನಾಗುತ್ತೆ ಅಂದ್ರೆ xy ಡಿವೈಡೆಡ್ ಬೈ ನೋಡ್ರಿ ಏನು ಬರ್ತೈತಿ ಇಲ್ಲಿ y ಮೈನಸ್ x ಬರ್ತೈತಿ. ಓಕೆ, ಈ y ಮೈನಸ್ x ಬರ್ತೈತಿ. ಹಾಗಾದ್ರೆ ಇಲ್ಲಿ ನಾವು ಇದನ್ನ ಹಿಂಗೂ ಬರ್ಬೋದೇನ್ರಿ ಮೈನಸ್ ಔಟ್ ಸೈಡ್ ತೆಗ್ರ ನೋಡ್ರಿ x - y ಬರಿಬೋದು. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಇವಾಗ ನಮ್ಗೇನು ಬೇಕಾಯ್ತು ಅಂದ್ರೆ ಇಲ್ಲಿ 1/x minus 1/y ವ್ಯಾಲ್ಯೂ ಬೇಕಾಯ್ತು. ಈಗ ನಾವು LCM ತೆಗೆದು ಇಲ್ಲಿ ಏನು ಕೊಟ್ಟಾರ x² + y² = 106 ಕೊಟ್ಟಾರ ಮತ್ತು x - y ವ್ಯಾಲ್ಯೂ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕು x - y ಕೊಟ್ಟಾರ ಅಂದ್ರೆ x - y ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ ನಮ್ಗೆ ಎರಡು ವ್ಯಾಲ್ಯೂ ಫಿಲ್ಅಪ್ ಮಾಡ್ಬೋದು. ಓಕೆ, x - y ಹೋಲ್ ಸ್ಕ್ವೇರ್ = x² + y² minus 2xy. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ x - y ಅಂದ್ರೆ ಎಷ್ಟು ಕೊಟ್ಟಾರ 4 ಕೊಟ್ಟಾರ 4 ಸ್ಕ್ವೇರ್. ನೆಕ್ಸ್ಟ್ x² + y² ಎಷ್ಟು ಕೊಟ್ಟಾರ 106 ಕೊಟ್ಟಾರ ಆಲ್ರೆಡಿ ಕೊಟ್ಟಿದಾರ. ನೆಕ್ಸ್ಟ್ -2 ಇಂಟು xy ವ್ಯಾಲ್ಯೂ ಗೊತ್ತಿಲ್ಲ xy ಹೆಂಗಿತ್ಲ ಹಂಗ ಬರ್ಕೋರಿ. ಈಗ ನೋಡ್ರಿ 4 ಸ್ಕ್ವೇರ್ ಮಾಡಿ ಎಷ್ಟು ಬರ್ತೈತಿ 16 ಬರ್ತೈತಿ = 106 minus 2xy. ಈಗ ನೋಡ್ರಿ ಈಗ -2xy ನ ಅದು ಹಂಗೆ ಇರಲಿ. ನೋಡ್ರಿ 16 ಈ 100 + 106 ಈಕ್ವಲ್ಸಿಂದ ಲೆಫ್ಟ್ ಸೈಡ್ ತಂದಾಗ ಏನಾಗುತ್ತೆ -106 = -2xy ಬರ್ತೈತಿ. ಈಗ ನೋಡ್ರಿ 106 -106 ಕಳೆದ ಎಷ್ಟು ಬರ್ತೈತಿ -90 ಬರ್ತೈತಿ. ಹಾಗಾದ್ರೆ ಇಲ್ಲಿ -2xy ಎರಡು ಸೈಡ್ ಮೈನಸ್ ಐತಿ ಕ್ಯಾನ್ಸಲ್ ಮಾಡ್ಬೋದು. ನಮ್ಗೆ ಏನು ಬೇಕೈತಿ xy ಬೇಕೈತಿ. ಇಲ್ಲಿ 90 ನೋಡ್ರಿ 90 ಇಂಟು = xy ಇದು 2 ಇದ್ದದ ಈಕ್ವಲ್ಸಿಂದ ಲೆಫ್ಟ್ ಸೈಡ್ ಬಂದಾಗ ಏನಾಗ್ತೈತಿ ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಹಾಗಾದ್ರೆ ನೋಡ್ರಿ 2 1 2 4 8
ಒಂದು ಉಳಿತು 10 ಆಯ್ತು 2 ಐದ್ಲೆ 45. ಹಾಗಾದ್ರೆ ಎಕ್ಸ್ ವೈ ವ್ಯಾಲ್ಯೂ ಎಷ್ಟಾಯ್ತು ಇವಾಗ ಎಕ್ಸ್ ವೈ ಈಕ್ವಲ್ ಟು 45 ಆಯ್ತು. ಓಕೆ, ಇಲ್ಲಿ ನೋಡ್ರಿ ಎಕ್ಸ್ ವೈ ಈಕ್ವಲ್ ಟು 45 ಆಯ್ತು. ಹಾಗಾದ್ರೆ ಇಲ್ಲಿ ನಮಗೆ 1/x ಮೈನಸ್ 1/y ದ ವ್ಯಾಲ್ಯೂ ಎಷ್ಟೈತಿ y ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ವೈ ಐತಿ. ಈಗ y ಮೈನಸ್ ಎಕ್ಸ್ ನಮಗೆ ಗೊತ್ತಿಲ್ಲ, ಆದ್ರೆ y ಮೈನಸ್ ಎಕ್ಸ್ ನ ಹಿಂಗೂ ಬರಿಬೋದು, ಯಾಕಂದ್ರೆ ಎಕ್ಸ್ ವೈ ವ್ಯಾಲ್ಯೂ ಆಲ್ರೆಡಿ ನಮಗೆ ಗೊತ್ತೈತಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಮೈನಸ್ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ ಗೊತ್ತೈತಿ, ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ವೈ. ಎಕ್ಸ್ ಮೈನಸ್ ನೋಡ್ರಿ ಮೈನಸ್ ಹೆಂಗೈತಿ ಹಂಗ ಬರ್ಬೇಕು. ಎಕ್ಸ್ ಮೈನಸ್ ವೈ ಅಂದ್ರೆ ಎಷ್ಟೈತಿ ಆಲ್ರೆಡಿ ಕೊಟ್ಟಿರೋ ಇಕ್ವೇಶನ್ದಾಗ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4 ಕೊಟ್ಟಾರ, ಹೌದಾ, ಡಿವೈಡೆಡ್ ಬೈ ಎಕ್ಸ್ ವೈ ಅಂದ್ರೆ ಎಷ್ಟಾಯ್ತು 45 ಆಯ್ತು. ಹಾಗಾದ್ರೆ ಆನ್ಸರ್ ನೋಡ್ರಿ ಇವಾಗ 4 ಎಕ್ಸ್ ಮೈನಸ್ ವೈ ಅಂದ್ರೆ 4 ಡಿವೈಡೆಡ್ ಬೈ ಎಕ್ಸ್ ವೈ ಅಂದ್ರೆ 45. ಹಾಗಾದ್ರೆ ಆಪ್ಷನ್ ನೋಡ್ರಿ -4 ಡಿವೈಡೆಡ್ ಬೈ 45 ನೋಡ್ರಿ 1/x minus 1/y equal to -4/45. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ನೋಡ್ರಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಹೌದಾ. ಓಕೆ, ಹಾಗಾದ್ರೆ ನೋಡಿದ್ನಲ್ಲ ಸ್ನೇಹಿತರೆ, ಇಲ್ಲಿವರೆಗೂ 10 ಲೆಕ್ಕಗಳನ್ನ ಅಂದ್ರೆ CTET ಕೇಳಂತ 10 ಲೆಕ್ಕಗಳನ್ನ ಡಿಸ್ಕಸ್ ಮಾಡಿದೀನಿ. ಸೊ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದ್ದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.